ಈಗ ಅನಿಸ್ತಾ ಇದೆ ಸರ್, ಯಾರೊಬ್ಬನ ನಮ್ಮ ತಲೆ ಮೇಲೆ ಹೊತ್ಕೊಳ್ಳೋದಕ್ಕಿಂತ ಅವಳು ನಿಜವಾಗ್ಲೂ ಕೊಂದೇ ಬಿಡಬೇಕಾಗಿತ್ತು ಅಂತ. ಶ್ರೀಕಾಂತ್, ನಾಲ್ಗೆ ಒಳ್ಳೆತ್ತೆ ಅಂತ ಬಾಯಿ ತಪ್ಪೇನು ಮಾತಾಡಬೇಡಿ, ಎಲ್ಲ ರಿಜಿಸ್ಟರ್ ಆಗುತ್ತೆ. ಸರಿ, ಗೌರವ್ನ ಕೊಂದು ಬಿಡಬೇಕು ಅನ್ನಷ್ಟು ಕೋಪ ಬರ್ತಿತ್ತು ಅಂತ ಹೇಳಿದ್ರಲ್ಲ, ಯಾಕಷ್ಟು ಕೋಪ ಬರ್ತಾಯಿತ್ತು? ಏನು ಮಾಡ್ತಿದ್ರು ನಿಮಗೆ? ಏನು ಮಾಡ್ತಾ ಇದ್ರೆ ಅದನ್ನ ನಾನು ಹೇಳ್ತೀನಿ ಸರ್. ಇತ್ತೀಚೆಗೆ ನನ್ನ ಮೆಡಿಕಲ್ ಸ್ಟೋರ್ಸಲ್ಲಿ ವ್ಯಾಪಾರ ಕಮ್ಮಿ ಆಗ್ತಿತ್ತು ಸರ್. ಹೆಂಡತಿ ಬೇರೆ ಗರ್ಭಿಣಿ ಆದ್ಲು, ತುಂಬ ತೊಂದರೆ, ಕೈ ತುಂಬ ಸಾಲಗಾರರು ಬೆನ್ನು ಹತ್ತಿದ್ರು ಸರ್. ಅವತ್ತೊಂದು ದಿನ ನಮ್ಮ ಅತ್ತೆ ಹತ್ರ ಹಣ ಕೇಳೋದಕ್ಕೆ ಅಂತ ಹೋದೆ ಸರ್. ಅತ್ತೆ, ಏನಪ್ಪ? ನನಗೆ ಸ್ವಲ್ಪ ಸಹಾಯ ಮಾಡೋದಕ್ಕಾಗತ್ತಾ? ಸಹಾಯ ಮುದುಕಿ ನಾನೇ ಸಹಾಯ ಮಾಡಲಪ್ಪ ನಿಂಗೆ. ಹಾಗಲ್ಲ ಅತ್ತೆ, ನೀನು ನಮ್ಮ ಹೆಸರಿಗೆ ಅಂತ ಆಸ್ತಿ ಬರ್ದಿಟ್ಟಿದ್ಯಲ್ಲ. ಹೌದು, ಬರ್ದಿದ್ದೀನಿ. ಅದಕ್ಕೇನಿವಾಗ? ನನ್ನ ಆಸ್ತಿ ನನ್ನ ಮೈದಂದ್ರಿಗೆ ಹೋಗಬಾರ್ದು. ಕಡೆಗಾಲದಲ್ಲಿ ನನ್ನ ತಮ್ಮ ನನಗೆ ಆಶ್ರಯ ಕೊಟ್ಟಿದ್ದಾನೆ, ನೀವಿಬ್ಬರು ಅವನ ಮಕ್ಕಳು, ಅದಕ್ಕೆ ನಿಮ್ಮ ಹೆಸರು ಬರೆದಿದ್ದೀನಿ ಅಷ್ಟೇ. ಅದು ನನಗೆ ಗೊತ್ತಿಲ್ವಾತೆ, ಆದರೆ ನಾನೀಗ ಸ್ವಲ್ಪ ಕಷ್ಟದಲ್ಲಿದ್ದೀನಿ. ಅದಕ್ಕೆ ಅದರಲ್ಲಿ ಸ್ವಲ್ಪ ಹಣನೋ ಅಥವಾ ಆಸ್ತಿನ ಮಾರೋದಕ್ಕೆ ಅವಕಾಶ ಮಾಡಿಕೊಟ್ರೆ ನನಗೂ ಸ್ವಲ್ಪ ಸಹಾಯ ಆಗುತ್ತೆ. ಏನು ಏನಂದೆ? ನಾ ಬದುಕಿರೋವಾಗಲೇ ಎಲ್ಲ ನಿಮ್ಗೆ ನೀರು ಕುಡಿಬೇಕು ಅಂತ ಇದೆಯಾ? ಸಾಧ್ಯ ಇಲ್ಲ, ಒಂದು ಬಿಡಿ ಕಾಸು ಕೊಡೋದಿಲ್ಲ. ಅಲ್ಲ ಅತ್ತೆ, ನೀನು ಸತ್ ಮೇಲೆ ಅದೇಗಿರು ನಮಗೆ ತಾನೇ ಸೇರೋದು. ನೀನು ಸುಮ್ಮನಿರೆ, ಬೇಕಾದಾಗ ಸಿಗದೆ ಇರೋದು ಆಮೇಲೆ ಸಿಕ್ಕೇನು ಪ್ರಯೋಜನ? ಏನೋ ನಾವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ರೆ ನಿನ್ನ ಗಂಟೇನು ಹೋಗೋದು? ಇದನ್ನೇ ನಾನು ಅಪ್ಪನ ಹತ್ರ 1 ತಿಂಗಳಿಂದ ಬಡ್ಕೊಳ್ತಾ ಇರೋದು. ನನಗೂ ಮೆಡಿಕಲ್ ರೆಪ್ ಕೆಲಸ ಮಾಡಿ ಸಾಕಾಗೋಗಿದೆ. ಸ್ವಂತ ಬಿಸ್ನೆಸ್ ಮಾಡ್ತೀನಿ, ಅತ್ತೆ ಹತ್ರ ದುಡ್ಡಿಸ್ಕೊಡು ಅಂತ ಅಪ್ಪನ ಹತ್ರ ಬಡ್ಕೊಳ್ತಾನೆ ಇದ್ದೀನಿ. ಆದರೆ ಈ ಮುದುಕಿ ಗಂಟು ಬಿಚ್ಚೋದಕ್ಕೆ ರೆಡಿನೇ ಇಲ್ವೇ? ಬಾರಿಸ್ಬಿಡ್ತೀನಿ. ನಾ ಸಾಯೋವರೆಗೂ ಅದು ಸಾಧ್ಯ ಇಲ್ಲ. ನೀನು ಸಾಯೋವರೆಗೂ ನನಗೆ ಕಾಯಕ್ಕಾಗಲ್ಲ. ಸತ್ ಮೇಲೆ ಒತ್ಕೊಂಡೆ ಹೋಗ್ತೀಯಾ? ಶ್ರೀಕಾಂತ್ ರೀ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರಿ. ಅಲ್ಲ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಾತಾಡ್ಲಿ ಬಿಡಮ್ಮ, ಮಾತಾಡ್ಲಿ. ನಾ ಸಾಯೋದೇ ಇವ್ರಿಗೆ ಬೇಕಾಗಿರೋದು. ನನ್ನ ಹತ್ರ ಇರೋ ದುಡ್ಡು ಮಾತ್ರ ಬೇಕು ಇವ್ರಿಗೆ. ನಾವೇನು ಕೇಳಿದ್ವಾ ನಿನ್ನ ಆಸ್ತಿ ನನಗೆ ಬರಿ ಅಂತ? ಬಯಸದೆ ಬಂದ ಭಾಗ್ಯ ಅಂತ ನಾವು ಅಂದ್ಕೊಂಡಿದ್ದಷ್ಟೇ. ಒಂದು ಬಿಡಿಗಾಸು ಬರಲಿಲ್ಲ. ಬರಲ್ಲ ಕಣೋ, ಬರಲ್ಲ. ನೀವಿಬ್ರು ಹೀಗೆ ಆಡ್ತಾ ಇದ್ರೆ ನನ್ನ ಆಸ್ತಿನೆಲ್ಲ ನಾನು ಯಾವುದಾದ್ರು ಅನಾಥಾಶ್ರಮಕ್ಕೆ ಬರೆದು ಬಿಡ್ತೇನೆ. ಏಯ್ ಮುದುಕಿ, ಏನು ಎದುರಿಸ್ತಾ ಇದೀಯಾ? ನಾನೇನು ನಿನ್ನ ಆಸ್ತಿ ನಂಬ್ಕೊಂಡಿಲ್ಲ. ನಿನ್ನ ಗಂಡನ ಮನೇಲೆ ಇದ್ದಿದ್ರೆ ನಿನ್ನ ಮೈದಂದ್ರು ನಿನ್ನನ್ನು ಸಾಯಿಸಿ ಆಸ್ತಿನ ಕಿತ್ಕೊಂಡಿರೋರು. ಏನೋ ನಮ್ಮಪ್ಪ ಆಶ್ರಯ ಕೊಟ್ಟಿದ್ದಕ್ಕೆ ಇಲ್ಲಿವರೆಗೂ ಉಸಿರಾಡ್ಕೊಂಡಿದ್ಯಾ, ಈಗ ನಮಗೆ ರೋಪ್ ಆಗ್ತೀಯಾ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ
ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್